ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಿ ಸುರೇಶ್ ಗೌಡ ಕಾಂಗ್ರೆಸ್ ಸೇರುತ್ತಾರೆ ಎಂಬ ವದಂತಿ ದಟ್ಟವಾಗಿತ್ತು. ಈ ವದಂತಿ ಸುರೇಶ್ ಗೌಡರ ಇಮೇಜ್ ಅನ್ನು ಡ್ಯಾಮೇಜ್ ಮಾಡಿತ್ತು. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಹುಟ್ಟುಹಬ್ಬದ ನೆಪದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಆದರೆ ಜಿಲ್ಲೆಯ ಬಿಜೆಪಿಯ ಸಚಿವ ದ್ವಯರು, ಹಿರಿಯ ಮುಖಂಡರು ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಸುರೇಶ್ ಗೌಡರ ಅತಂತ್ರ ಭಾವಕ್ಕೆ ಕಾರಣವಾಗಿದೆ. ಈ ಕುರಿತ ವರದಿ ಇಲ್ಲಿದೆ. ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ದಿಢೀರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿತ್ತು. ಯಡಿಯೂರಪ್ಪ ಬೆಂಬಲಿಗರನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂಬ ಚರ್ಚೆಗೆ ಸುರೇಶ್ ಗೌಡರ ರಾಜೀನಾಮೆ ಇನ್ನಷ್ಟು ಪುಷ್ಟಿ ಕೊಟ್ಟಿತ್ತು. ಜೊತೆಗೆ ಸುರೇಶ್ ಗೌಡರು ಕಾಂಗ್ರೆಸ್ ಸೇರ್ತಾರೆ ಎಂಬ ವದಂತಿ ಕೂಡ ಪ್ರಖರವಾಗಿ ಹರಡಿತ್ತು. ಇದಕ್ಕೆ ಇನ್ನಷ್ಟು ಇಂಬು ಕೊಡುವಂತೆ ನನ್ನ ರಾಜೀನಾಮೆಗೆ ಕಾರಣ ಏನು ಅನ್ನುವುದನ್ನು ರಾಜ್ಯಾಧ್ಯಕ್ಷರ ಬಳಿಯೇ ಕೇಳಿ ಎಂಬ ಸುರೇಶ್ ಗೌಡರ ಹೇಳಿಕೆ ಕೂಡ ಬಿಜೆಪಿ ಪಕ್ಷ ಅವರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅನ್ನುವುದನ್ನ ಎತ್ತಿ ತೋರಿಸುತ್ತಿತ್ತು. ಈ ಎಲ್ಲ ಬೆಳವಣಿಗೆಗಳಿಂದ ಸುರೇಶ್ ಗೌಡರು ಸ್ಪರ್ಧಿಸುವ ಗ್ರಾಮಾಂತರ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಗೌಡರು ಕಾಂಗ್ರೆಸ್ಗೆ ಹೋಗ್ತಾರೋ ಬಿಜೆಪಿಯಲ್ಲೇ ಇರ್ತಾರೋ ಎಂಬ ಗೊಂದಲ ಮೂಡಿತ್ತು. ಇದರ ಜೊತೆಗೆ ಸುರೇಶ್ ಗೌಡರ ರಾಜೀನಾಮೆ ಬಳಿಕ ಜಿಲ್ಲಾ ಬಿಜೆಪಿ ನಾಯಕರು ಕೂಡ ಅಷ್ಟಾಗಿ ಸುರೇಶ್ ಗೌಡರ ಸಂಪರ್ಕದಲ್ಲಿ ಇರಲಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಕೂಡ ಸರಿಯಾದ ಆಹ್ವಾನ ಬಂದಿಲ್ಲ. ಇದರಿಂದ ಅತಂತ್ರ ಭಾವ ಮೂಡಿದ ಪರಿಣಾಮ ಗೂಳೂರಿನಲ್ಲಿ ತಮ್ಮ 56ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಿಕೊಳ್ಳುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡಿ ಬಿಜೆಪಿಯಿಂದಲೇ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಜೊತೆಗೆ ಬಿಜೆಪಿಯವರು ಸೇರಿ ನನ್ನ ಸೋಲಿಸಿದರು ಎಂದು ಸ್ವಪಕ್ಷದ ವಿರುದ್ಧ ಅಸಮಾಧಾನ ಹೊರಹಾಕಿದರು. ಜೊತೆಗೆ ಮುಂದಿನ ಬಾರಿ ಬಿಜೆಪಿಯಿಂದಲೇ ಸ್ಪರ್ಧಿಸುತ್ತೇನೆ ಎಂದು ಸ್ಪಷ್ಟಪಡಿಸಿದರು. ಇವತ್ತು ನಾನು ಯಾವುದೇ ರಾಜಕೀಯಕ್ಕೆ ಎದುರೋಗಲ್ಲ. ನನ್ನ ಕ್ಷೇತ್ರದ ವಿಷಯಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಮಾಧುಸ್ವಾಮಿ ಸಾಹೇಬರಿಗೂ ವಿನಂತಿ ಮಾಡ್ತಿದ್ದೇನೆ. ಎಪ್ಪೂರು ಗೂಳೂರು ಏತ ನೀರಾವರಿಯಲ್ಲಿ ಇಲ್ಲಿವರೆಗೂ ಒಂದು ತೊಟ್ಟು ನೀರು ಬಂದಿಲ್ಲ. ನಾವಿಲ್ಲಿ ರಾಜಕೀಯವನ್ನ ಮಾತಾಡೋಣ. ನಾನು ರಾಜೀನಾಮೆ ಕೊಟ್ಟು ಬಂದಿರುವಂತದೇ ನೇರವಾಗಿ ಟೀಕೆ ಮಾಡೋದಕ್ಕೆ ರಾಜಕೀಯದಲ್ಲಿ ನನ್ನ ಬಿಜೆಪಿಯನ್ನ ಯಾವ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ನೀರು ನಾನು ಪಕ್ಷವನ್ನು ಟೀಕೆ ಮಾಡಲ್ಲ. ಯಾವ ನಾಯಕ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಯಾವ ನಾಯಕ ಆಗಿರೋದು ಹೇಮಾವತಿ ನೀರು ನಮಗೆ ಹಂಚಿಕೆ ಆಗಿರೋದು ಒಂದು ಕೆರೆಗೆ ಬಂದಿಲ್ಲ. 57 ಕೆರೆಗಳಲ್ಲಿ ಎಪ್ಪೂರು ಇರ್ಬೋದು, ಗೂಳೂರು ಇರ್ಬೋದು, ನಾಗರಿ ಇರ್ಬೋದು, ಒನ್ನೂರಿಗೆ ಇರ್ಬೋದು, ಹೊಳಕಲ್ ಇರ್ಬೋದು, ಯಾವುದೇ ಕೆರೆಗಳಿಗೆ ಒಂದು ಡ್ರಾಪ್ ನೀರು ಬಂದಿಲ್ಲ. ಅದನ್ನ ಬಂದು ನಮ್ಮ ಮಾಧುಸ್ವಾಮಿ ಸಾಹೇಬರೇ ನೋಡ್ಲಿ, ನಮ್ಮ DC ಅವರು ನೋಡ್ಲಿ, ನಮ್ಮ ಜಲಸಂಪನ್ಮೂಲ ಸಚಿವರಿಗೆ ಒಂದು ಬಹುಗ್ರಾಮ ಕುಡಿಯ ನೀರಿನ ಯೋಜನೆಗೆ ಕೊಟ್ಟಿರುವಂತದ್ದು. ನೀರಿನ ವಿಷಯ ಬಂದಾಗ ನಾನು 2013ರಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು, ಕುಮಾರಸ್ವಾಮಿ ಮತ್ತೆ ಯಡಿಯೂರಪ್ಪನವರು. ಅಂತ ಸಮ್ಮಿಶ್ರ ಸರ್ಕಾರದಲ್ಲಿ ಕೊಕ್ಕೆರೆ ಕೆರೆಯಲ್ಲಿ ತುಂಬಿರುವಂತ ಕೆರೆಯನ್ನ ಹೊಡೆದಂತ ಸಂದರ್ಭದಲ್ಲಿ ಹೊಡಿಬಾರದು ಕಾನೂನು ಬಾಹಿರ ಅಂತೇಳಿ ಹೋರಾಟ ಮಾಡಿ ಗೋಲಿಬಾರನ್ನ ಹೊಡಿತೀವಿ ಅಂತ, ಗುಂಡನ್ನ ಹೊಡಿತೀವಿ ಅಂತ ಹೇಳಿದಾಗ ಧೈರ್ಯವಾಗಿ ಎದೆ ಕೊಟ್ಟು 15 ದಿವಸ ಜೈಲನ್ನು ನೋಡಿ ಬಂದಿರುವಂತವ್ರು. ನನಗೆ ಹೋರಾಟ ಅನ್ನೋದು ನನ್ನ ರಕ್ತಗತವಾಗಿದೆ. ನಾನು ಹಂಗೆ ಹೇಳಿದ್ರೆ ನನಗೆ ಪ್ರೇರಣೆ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಮತ್ತೆ ವಾಜಪೇಯಿ ಅವರು ಆ ದೇಶದಲ್ಲಿ ಬೆಳೆದಿರುವಂತವ್ರು ನಾನು ಇವತ್ತು. ಅದರಿಂದ ನಾನು ಇವತ್ತು ಹೇಳ್ತಾ ಇದ್ದೇನೆ ನಮ್ಮ ಭಾಗದಲ್ಲಿ ಹೇಮಾವತಿ ನೀರು ತುಂಬಬೇಕು, ನಮಗೆ ಹಂಚಿಕೆ ಆಗಿರುವಂತ ನೀರುಗಳನ್ನ ತುಂಬಿಸ್ಬೇಕು. ನಾಗರಿ ಕೆರೆಯನ್ನ ಈ ತಕ್ಷಣದಲ್ಲೇ ತುಂಬಿಸ್ಬೇಕು. ಎಪ್ಪೂರು ಕೆರೆಗೆ ನೀರನ್ನ ಬಿಡಬೇಕು. ಮತ್ತೆ ಒನ್ನೂರಿಗೆ ಮತ್ತೆ ಹೊಳಕಲ್ ಕೆರೆ ಮತ್ತೆ ಬಿದಿರುಗಟ್ಟೆ ಕೆರೆ ಮತ್ತೆ ಗೂಳೂರು ಕೆರೆಗಳು ನಮಗೆ ತುಂಬಬೇಕು. ಇವೆಲ್ಲವೂ ಬಹುಗ್ರಾಮ ಕುಡಿಯುವ ಯೋಜನೆಯಲ್ಲಿ ಪ್ರತಿ ಹಳ್ಳಿಗೆ ಕುಡಿಯುವ ನೀರಿನ ಯೋಜನೆ ಅಂತ ಮಾಡಿರುವಂತ ಯೋಜನೆಗಳು ಅನುಷ್ಠಾನ ಮಾಡಿರುವಂತ 1,106 ಕೋಟಿ ಹಣವನ್ನ ನಾವು ಹೋರಾಟ ಮಾಡಿ ತಂದಿರುವಂತ ಯೋಜನೆಗಳು ನಮ್ಮ ಕಣ್ಮುಂದೆ ಹಾಳಾಗ್ತಿರೋದು ನಾವು ಕಣ್ಮುಂದೆ ಕಾಡ್ತಾ ಇದ್ದೇವೆ. ಆದರೆ ಈ ಕಾರ್ಯಕ್ರಮಕ್ಕೆ ಸಚಿವರಾದ ಬಿಸಿ ನಾಗೇಶ್, ಮಾಧುಸ್ವಾಮಿ, ಸಂಸದ GS ಬಸವರಾಜು ಅವರಿಗೂ ಆಹ್ವಾನ ಇತ್ತು. ಆದರೆ ಇವರ್ಯಾರೂ ಕಾರ್ಯಕ್ರಮಕ್ಕೆ ಹಾಜರಾಗದೆ ಸುರೇಶ್ ಗೌಡರೊಂದಿಗೆ ಅಂತರ ಕಾಯ್ದುಕೊಂಡಿದ್ದಾರೆ. ಈ ಬೆಳವಣಿಗೆ ಗಮನಿಸಿದರೆ ಜಿಲ್ಲೆಯ ಬಿಜೆಪಿ ನಾಯಕರಿಗೂ ಗೌಡರ ಮೇಲೆ ಮುನಿಸಿದೆ ಅನ್ನೋದು ಮೇಲ್ನೋಟಕ್ಕೆ ಗೋಚರಿಸಿತ್ತು. ಆದರೂ ತುಮಕೂರು ಗ್ರಾಮಾಂತರದ ಕೆರೆಗಳಿಗೆ ನೀರನ್ನ ಹರಿಸದ ಜಿಲ್ಲಾ ಉಸ್ತುವಾರಿ ಸಚಿವ ಮಾಧುಸ್ವಾಮಿ ವಿರುದ್ಧ ವೇದಿಕೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ಈ ವೇಳೆ ತುರುವೇಕೆರೆ ಶಾಸಕ ಮಸಾಲ ಜಯರಾಮ್, ನಗರ ಶಾಸಕ ಜ್ಯೋತಿ ಗಣೇಶ್ ನೆಪ ಮಾತ್ರಕ್ಕೆ ಎಂಬಂತೆ ಬಂದು ಭಾಷಣ ಮಾಡಿ ಕಾರ್ಯಕ್ರಮದ ನಡುವೆ ಹೋಗಿದ್ದು ಸುರೇಶ್ ಗೌಡರಿಗೆ ಮುಜುಗರ ತಂದಿದೆ. ನಮ್ಮ ಉಮೇಶ್ ಗೌಡರು APMCಯ ಅಭಿಮಾನಿ ಬಳಗದವರು ಒಂದು ಗದೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಎತ್ತಕ್ಕಾಗ್ತಿರಲಿಲ್ಲ, ಅದು ಭೀಮನ್ ಕೊಡ್ಬೇಕಾಗಿತ್ತು. ಯುದ್ಧ ಕುರುಕ್ಷೇತ್ರ ಯುದ್ಧದಲ್ಲಿ ಗದೆಯನ್ನ ಭೀಮನಿಗೆ ಕೊಡ್ತಾರೆ. ಆ ಗದೆಯನ್ನ ನನಗೆ ಕೊಟ್ಟಿದ್ದಾರೆ. ಯುದ್ಧವನ್ನ ಮಾಡು, ನಾವೆಲ್ಲ ಯುದ್ಧವನ್ನ ಮಾಡೋದಕ್ಕೆ ಅಂತೇಳಿ ಆ ಗದೆಯನ್ನ ತಗೊಂಡು ಕುರುಕ್ಷೇತ್ರ ಯುದ್ಧವನ್ನ ಘೋಷಣೆ ಮಾಡೋಣ. ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ, ಧರ್ಮವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕುರುಕ್ಷೇತ್ರ ಯುದ್ಧಕ್ಕೆ ಸಜ್ಜಾಗೋಣ. 2023 ಚುನಾವಣೆಯಲ್ಲಿ
ಭಾರತೀಯ ಜನತಾ ಪಕ್ಷವನ್ನು 50,000 ಮತಗಳಿಂದ ಗೆಲ್ಲಿಸುವಂತ ಒಂದು ಪಣ ತೊಟ್ಟಣ ಅಂತ ಹೇಳಿ ನಾನು ವಿನಂತಿ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನನ್ನ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ, ನನ್ನ ಅಭಿಮಾನಿಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮ ಪ್ರೀತಿ ವಿಶ್ವಾಸವನ್ನ 100 ಜನ್ಮ 1000 ಜನ್ಮ ಇಟ್ಕೊಂಡ್ರು ನಾವು ತೀರ್ಸಕಾಲ, ನಮ್ಮ ಕುಟುಂಬದವರು ತೀರ್ಸಕಾಲದಿಲ್ಲ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರು ಸುರೇಶ್ ಗೌಡರಿಗೆ ಪುಷ್ಪವೃಷ್ಟಿಯಲ್ಲಿ ಮೆಂದೆಪ್ಪಿಸಿದರು. ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬವನ್ನ ಸಂಭ್ರಮಿಸಿದರು. ಇದೇ ವೇಳೆ ಉಚಿತವಾಗಿ ಹಂಚಲಾಗುತ್ತಿದ್ದ ಬೆಡ್ಶೀಟ್ಗಾಗಿ ಜನರು ಮುಗಿಬಿದ್ದ ದೃಶ್ಯವು ಕಂಡುಬಂದಿತು ಎಂದು ಹುಟ್ಟುಹಬ್ಬವನ್ನ ಇಷ್ಟು ಅದ್ದೂರಿಯಾಗಿ ಆಚರಿಸಿಕೊಳ್ಳದ ಸುರೇಶ್ ಗೌಡರು ಬರ್ತ್ಡೇ ನೆಪದಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ತಾನು ಬಿಜೆಪಿಯಲ್ಲಿಯೇ ಇರುತ್ತೇನೆ ಎಂಬ ಸಂದೇಶ ರವಾನಿಸಿದ್ದಾರೆ.